ಲಿಂಗಾಯತ ಒಕ್ಕಲಿಗ ಹೋರಾಟಕ್ಕೆ ಮಣಿದಿದ್ದಾರೆ ಸಿಎಂ. ಪುಸ್ತಕ ಪರಿಷ್ಕರಣೆ ಸಮಿತಿಯನ್ನ ವಿಸರ್ಜನೆ ಮಾಡಿದೆ ಸರ್ಕಾರ. ವಿಸರ್ಜನೆ ಮಾಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ರು ಸಿಎಂ. ಲಿಂಗಾಯತ ಒಕ್ಕಲಿಗ ಹೋರಾಟಕ್ಕೆ ಸಿಎಂ ಮಣಿದಿದ್ದು ಪುಸ್ತಕ ಪರಿಷ್ಕರಣೆ ಸಮಿತಿಯನ್ನ ವಿಸರ್ಜಿಸಿದ್ದಾರೆ. ವಿಸರ್ಜನೆ ಮಾಡಿ ಮಾಧ್ಯಮ ಪ್ರಕಟಣೆ ಹೊರಡಿಸಿದ್ದಾರೆ ಸಿಎಂ ಬೊಮ್ಮಾಯಿ ಜೊತೆ ಸಚಿವ ಬಿಸಿ ನಾಗೇಶ್ ಚರ್ಚೆಯ ಬಳಿಕ ಸಿಎಂ ಬೊಮ್ಮಾಯಿ 6 ಅಂಶಗಳ ನಿರ್ಧಾರಕ್ಕೆ ಬಂದಿದ್ದಾರೆ. ಇತರೆ ಆಕ್ಷೇಪಾರ್ಹ ವಿಷಯ ಪರಿಷ್ಕರಣೆಗೂ ಕೂಡ ಸರ್ಕಾರ ಬದ್ಧ ಅಂದಿದ್ದಾರೆ. ಶಿಕ್ಷಣ ಸಚಿವರೊಂದಿಗಿನ ಚರ್ಚೆಯ ಬಳಿಕ ಸಿಎಂ ಬೊಮ್ಮಾಯಿ ಪ್ರಕಟಣೆಯನ್ನು ಹೊರಡಿಸಿದ್ದು 6 ಅಂಶಗಳ ನಿರ್ಧಾರಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ಪರಿಷ್ಕರಣಾ ಸಮಿತಿಯ ಕೆಲಸ ಮುಗಿದ ಹಿನ್ನೆಲೆ ಆ ಸಮಿತಿಯ ವಿಸರ್ಜನೆ. ಎರಡನೇದಾಗಿ ಬಸವಣ್ಣನವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆ. ಇನ್ನು ಮೂರನೇ ವಿಚಾರ ಇತರೆ ಆಕ್ಷೇಪಾರ್ಹ ವಿಷಯ ಪರಿಷ್ಕರಣೆಗೂ ಕೂಡ ಸರ್ಕಾರ ಬದ್ಧ. ನಾಲ್ಕನೇದಾಗಿ ರಾಷ್ಟ್ರಕವಿ ಕುವೆಂಪು ಕುರಿತು ಇದ್ದ 7 ಪಠ್ಯ 10ಕ್ಕೆ ಏರಿಕೆ. ಇನ್ನು 5ನೇ ವಿಷಯ ನಾಡಪ್ರಭು ಕೆಂಪೇಗೌಡರ ಕುರಿತು ಪಠ್ಯದಲ್ಲಿ ಸೇರ್ಪಡೆ. ಇನ್ನು 6ನೇ ವಿಷಯ ಇಸ್ಲಾಂ ಕ್ರೈಸ್ತ ಧರ್ಮದ ಜೊತೆ ಹಿಂದೂ ಧರ್ಮದ ಪಾಠ ಸೇರ್ಪಡೆ. ಈ 6 ಅಂಶಗಳ ನಿರ್ಧಾರಕ್ಕೆ ಬಂದಿದ್ದಾರೆ ಸಿಎಂ. ರಾಷ್ಟ್ರಕವಿ ಕುವೆಂಪು ನಾಡಗೀತೆ ವಿರೂಪಗೊಳಿಸಿದವರ ವಿರುದ್ಧ ಕ್ರಮ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯಿಂದ ಮಹತ್ವದ ನಿರ್ಧಾರ. ಪುಸ್ತಕ ಪರಿಷ್ಕರಣೆ ಸಮಿತಿಯನ್ನ ವಿಸರ್ಜನೆ ಮಾಡಿರುವಂತಹ ಸರ್ಕಾರ ಪರಿಷ್ಕರಣಾ ಸಮಿತಿಯ ಕೆಲಸ ಮುಗಿದ ಹಿನ್ನೆಲೆ ಈ ನಿರ್ಧಾರಕ್ಕೆ ಬಂದಿದೆ. ಜೊತೆಗೆ ಆಕ್ಷೇಪಾರ್ಹ ವಿಷಯಗಳ ಪರಿಷ್ಕರಣೆಗೂ ಕೂಡ ಸರ್ಕಾರ ಬದ್ಧ ಅಂದಿದೆ. ಪಠ್ಯ ವಾಪಸಿ ಹೋರಾಟಕ್ಕೆ ಮಣಿದ ರಾಜ್ಯ ಸರ್ಕಾರ ಅದರಲ್ಲೂ ಪ್ರಮುಖವಾಗಿ ಲಿಂಗಾಯತ ಒಕ್ಕಲಿಗ ಹೋರಾಟಕ್ಕೆ ಮಣಿದಿದೆ. ಪುಸ್ತಕ ಪರಿಷ್ಕರಣಾ ಸಮಿತಿ ವಿಸರ್ಜನೆ. ಬಸವಣ್ಣನವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಪರಿಷ್ಕರಣೆ. ಇತರೆ ಆಕ್ಷೇಪಾರ್ಹ ವಿಷಯದ ಕುರಿತು ಕೂಡ ಪರಿಷ್ಕರಣೆಗೆ ಸರ್ಕಾರ ಬದ್ಧ ಅಂದಿದ್ದಾರೆ. ರಾಜ್ಯದಲ್ಲಿ ಅನೇಕ ಬಾರಿ ಪಠ್ಯ ಪರಿಷ್ಕರಣೆಯಾಗಿದೆ, ಆಗಲೂ ವಿರೋಧ ವ್ಯಕ್ತವಾಗಿದೆ ಅಂತ ಬಿಸಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಸಚಿವರ ಹೇಳಿಕೆ ಇದು. ಅನೇಕ ಬಾರಿ ಪಠ್ಯ ಪರಿಷ್ಕರಣೆಯಾಗಿದ್ದು ಆಗಲೂ ವಿರೋಧ ವ್ಯಕ್ತವಾಗಿದೆ. ಬರಗೂರು ಸಮಿತಿಯ ಬಗ್ಗೆ ಆಕ್ಷೇಪದ ಹಿನ್ನೆಲೆ ಹೊಸ ಸಮಿತಿಯನ್ನು ರಚನೆ ಮಾಡಲಾಗಿದೆ. ಈಗಾಗಲೇ ಪಠ್ಯಪುಸ್ತಕ ಮುದ್ರಣವಾಗಿ ಜಿಲ್ಲೆಗಳಿಗೆ ತಲುಪಿದೆ. ಬರಗೂರು ರಾಮಚಂದ್ರ ಸಮಿತಿಯಲ್ಲಿ ಬಸವಣ್ಣ ಪಾಠ ಪರಿಷ್ಕರಣೆಯಾಗಿತ್ತು. ಅಂದಿನ ಪರಿಷ್ಕರಣೆಯನ್ನ ಈ ಸಮಿತಿ ಮುಂದುವರೆಸಿದೆಯಷ್ಟೇ. ಈಗ ಸ್ವಾಮೀಜಿಗಳ ವಿರೋಧದ ಹಿನ್ನೆಲೆ ಬಸವಣ್ಣನ ಪಠ್ಯ ಪರಿಷ್ಕರಣೆಯಾಗುತ್ತೆ. ಇನ್ನು ನಾಡಗೀತೆ ಅವಹೇಳನ ಮಾಡಿದವರ ವಿರುದ್ಧ ಸೈಬರ್ ಕ್ರೈಂ ತನಿಖೆಯಾಗುತ್ತೆ ಅಂತ ಮುಖ್ಯಮಂತ್ರಿಗಳ ಜೊತೆಗಿನ ಮೀಟಿಂಗ್ ಬಳಿಕ ಶಿಕ್ಷಣ ಸಚಿವ ಬಿಸಿ ನಾಗೇಶ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಸವಣ್ಣ ಪಾಠ ಪರಿಷ್ಕರಣೆಯಾಗಲಿದೆ ಅಂದಿದ್ದಾರೆ. ಜೊತೆಗೆ ಅದು ಬರಗೂರು ರಾಮಚಂದ್ರ ಅವರ ಸಮಿತಿಯಲ್ಲಿದ್ದಂತಹ ಪರಿಷ್ಕರಣೆ. ಆಗ ಆದದ್ದನ್ನೇ ಈ ಸಮಿತಿ ಮುಂದುವರೆಸಿತ್ತು. ಈಗ ಸ್ವಾಮೀಜಿಗಳ ವಿರೋಧದ ಹಿನ್ನೆಲೆ ಆ ಪಠ್ಯವನ್ನ ಪರಿಷ್ಕರಣೆ ಮಾಡಲಾಗುವುದು ಅಂದಿದ್ದಾರೆ. ಇನ್ನು ನಾಡಗೀತೆ ಅವಹೇಳನ ಮಾಡಿದವರ ವಿರುದ್ಧ ಸೈಬರ್ ಕ್ರೈಂ ತನಿಖೆ ನಡೆಸಲಾಗುತ್ತೆ ಅಂತ ಶಿಕ್ಷಣ ಸಚಿವರು ಪ್ರತಿಕ್ರಿಯಿಸಿದ್ದಾರೆ. ಅನೇಕ ಬಾರಿ ಪಠ್ಯ ಪುಸ್ತಕಗಳ ಪರಿಷ್ಕರಣೆ ಆಗಿದೆ. ಪರಿಷ್ಕರಣೆ ಆದಾಗಲೆಲ್ಲ ಆಕ್ಷೇಪಗಳು ಬಂದೇ ಇವೆ. ಕಳೆದ ಬರಗೂರು ರಾಮಚಂದ್ರಪ್ಪನವರ ಪರಿಷ್ಕರಣೆಯ ಬಗ್ಗೆ ಜನರ ಆಕ್ಷೇಪಗಳು ಬಂದಾಗ ಹೊಸ ಪರಿಷ್ಕರಣಾ ಸಮಿತಿಯನ್ನು ಮಾಡಿತ್ತು. ಆ ಪರಿಷ್ಕರಣಾ ಸಮಿತಿ ವಿಶೇಷವಾಗಿ ಆಕ್ಷೇಪಣೆ ಕನ್ನಡ ಭಾಷೆ ಮತ್ತು ಸಮಾಜ ವಿಜ್ಞಾನದಲ್ಲಿ ಬಂದಿದ್ದರಿಂದ ಹೊಸ ಪರಿಷ್ಕರಣಾ ಸಮಿತಿಯ ಲಿಮಿಟನ್ನು ಇವೆರಡು ಪುಸ್ತಕಗಳಿಗೆ ಮಾತ್ರ ಕೊಟ್ಟಿತ್ತು. ಪರಿಷ್ಕರಣಾ ಸಮಿತಿ ಅವನ್ನೆಲ್ಲ ಪರಿಶೀಲಿಸಿ
ವರದಿಯನ್ನು ಕೊಟ್ಟಿತ್ತು. ಎಸ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆದುಕೊಳ್ಳೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಈಗ ಸಂಪರ್ಕ ಇದ್ದಾರೆ. ಮಾರುತೇಶ್, ಒಂದು ಕಡೆ ಪರಿಷ್ಕರಣೆಯನ್ನ ಸಮರ್ಥಿಸಿಕೊಂಡಿದ್ದಾರೆ ಶಿಕ್ಷಣ ಸಚಿವರು, ಆದರೆ ಜೊತೆಗೆ ಈಗ ಪರಿಷ್ಕರಣಾ ಸಮಿತಿಯನ್ನು ವಿಸರ್ಜನೆ ಮಾಡಿರುವಂಥದ್ದು. ಅಂದ್ರೆ ಈಗ ಏನಾಗುತ್ತೆ? ಮಕ್ಕಳಿಗೆ ಹಳೆ ಪಠ್ಯ ಸಿಗುತ್ತಾ, ಪರಿಷ್ಕೃತ ಪಠ್ಯ ಸಿಗುತ್ತಾ, ಮತ್ತೆ ಒಂದಿಷ್ಟು ಬದಲಾವಣೆಗಳನ್ನ ಮಾಡಲಾಗುತ್ತಾ? ಯಾವ ರೀತಿಯಲ್ಲಿ ನಿರ್ಧಾರ ಇದು ಅಂತ ಈ ಅಂಶಗಳಿಗೆ ಏನು ಸೂಚಿಸುತ್ತೆ? ಪ್ರತಿಮಾ, ಬಹಳ ಪ್ರಮುಖವಾಗಿ ಎರಡು ವಿಚಾರಗಳ ಬಗ್ಗೆ ನಾವಿಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಒಂದು, ಸಮಿತಿಯ ಕೆಲಸ ಮುಗಿದಿದೆ, ಪರಿಷ್ಕರಣೆ ಎಲ್ಲವೂ ಆಗಿದೆ. ಈಗ ಆಲ್ರೆಡಿ 69% ಮುದ್ರಣ ಕೂಡ ಗೊಂಡಿದೆ. ಸೊ ಹೀಗಾಗಿ ಪಠ್ಯದಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಕಷ್ಟು ಸ್ವಾಮೀಜಿಗಳು ಬಸವಣ್ಣ ವಿಚಾರದಲ್ಲಿ ಕೆಲ ತಪ್ಪುಗಳು ಆಗಿದೆ ಪಠ್ಯದಲ್ಲಿ ಅನ್ನೋದನ್ನು ಪತ್ರಗಳ ಮುಖೇನ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸುವ ಮುಖೇನ ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ರು. ಹೀಗಾಗಿ ಬಸವಣ್ಣನವರ ವಿಚಾರದಲ್ಲಿ ಯಾರ ಭಾವನೆಗೂ ಕೂಡ ಧಕ್ಕೆ ಆಗದ ರೀತಿ ಪರಿಷ್ಕರಣೆಯನ್ನು ಮಾಡ್ತೀವಿ ಅಂತ ಹೇಳಿದರು. ಅದು ಎಕ್ಸ್ಟ್ರಾ ಮತ್ತೊಂದು 2-3 ಪೇಜ್ಗಳಷ್ಟು ಪ್ರಿಂಟ್ ಮಾಡಿ ಶಾಲೆಗಳಿಗೆ ಕಳಿಸಬಹುದಾದಂಥ ಸಾಧ್ಯತೆ ಇದೆ. ಇದನ್ನು ಹೊರತುಪಡಿಸಿದರೆ ಬೇರೆ ಯಾವ ಪಠ್ಯದಲ್ಲೂ ಯಾವುದೇ ಬದಲಾವಣೆಯನ್ನು ಮಾಡೋದಿಲ್ಲ. ಯಾಕೆ ಬದಲಾವಣೆ ಮಾಡಿದ್ದೀವಿ ಅನ್ನೋದನ್ನು ಕೂಡ ಬಹಳ ವಿವರವಾಗಿ ನಾಗೇಶ್ ಅವರು ಮುಖ್ಯಮಂತ್ರಿಗಳಿಗೆ ವಿವರಿಸಿದ್ದಾರೆ. ಸೊ ಇದರ ಜೊತೆಗೆ ಎಲ್ಲರ ಆರೋಪ ಇದ್ದದ್ದು, ಎಲ್ಲರ ವಿವಾದಗಳ ಕೇಂದ್ರ ಬಿಂದು ಆಗಿದ್ದದ್ದು ಕೂಡ ರೋಹಿತ್ ಚಕ್ರತೀರ್ಥ ಅವರೇ. ಸೊ ಸಾಕಷ್ಟು ಜನ ರೋಹಿತ್ ಚಕ್ರತೀರ್ಥ ಅವರ ವಿರುದ್ಧ ಕ್ರಮ ಆಗಬೇಕು ಅನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ರೆ ವಿನಃ ಪಠ್ಯದಲ್ಲಿರುವಂತಹ ಅಂಶಗಳ ಬಗ್ಗೆ, ಪಠ್ಯದಲ್ಲಿರುವಂಥ ಕಂಟೆಂಟ್ಗಳ ಬಗ್ಗೆ ಅಷ್ಟು ವಿವಾದ ಆಗಿರಲಿಲ್ಲ. ಸೊ ಹೀಗಾಗಿ ಪುಸ್ತಕ ಪರಿಷ್ಕರಣೆ ಸಮಿತಿ ಏನಿತ್ತು ಅದರ ಕೆಲಸ ಮುಗಿದಿದೆ. ಹಾಗಾಗಿ ಆ ಸಮಿತಿಯನ್ನು ಉಳಿಸ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಮತ್ತೊಮ್ಮೆ ಪರಿಷ್ಕರಣೆ ಮಾಡೋದಾದ್ರೆ ಮತ್ತೆ ಹೊಸದಾಗಿ ಸಮಿತಿ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಆ ಸಮಿತಿಯನ್ನು ವಿಸರ್ಜಿಸಿರೋದ್ರಿಂದ ಹೋರಾಟಕ್ಕೆ ಒಂದು ಬ್ರೇಕ್ ಹಾಕುವಂಥ ಕೆಲಸವನ್ನು ಸರ್ಕಾರ ಮಾಡಿದೆ. ಬಸವಣ್ಣ ವಿಚಾರದಲ್ಲಿ ಆಗಿರುವಂಥ ತಪ್ಪನ್ನು ಕೂಡ ಒಂದಷ್ಟು ವಿವರಣೆಯನ್ನು ಮುಖ್ಯಮಂತ್ರಿಗಳಿಗೆ ನಾಗೇಶ್ ಅವರು ನೀಡಿದ್ದಾರೆ. ಹಿಂದೆ ಮುಡಂಬಡಿತಾಯ ಸಮಿತಿ ಏನು ಪರಿಷ್ಕರಣೆ ಮಾಡಿತ್ತು ಅದೇ ಬರಗೂರು ಸಮಿತಿಯಲ್ಲೂ ಇತ್ತು, ರೋಹಿತ್ ಚಕ್ರತೀರ್ಥ ಅವರ ಸಮಿತಿಯಲ್ಲೂ ಕೂಡ ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದೀವಿ. ಆದರೆ ಕೆಲ ಸ್ವಾಮೀಜಿಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಅದರ ಇತಿಹಾಸದಲ್ಲಿ ಆ ರೀತಿ ಇಲ್ಲ, ಸೊ ಇದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒತ್ತಾಯವನ್ನು ಮಾಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಸ್ವಾಮೀಜಿಗಳ ವಿರೋಧಕ್ಕೆ ಮನ್ನಣೆ ನೀಡ್ತಾ ಒಂದಷ್ಟು ಬದಲಾವಣೆಯನ್ನು ಮಾಡ್ತೀವಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಇದನ್ನು ಹೊರತುಪಡಿಸಿದರೆ ಹೆಡ್ಗೇವಾರ್ ವಿಚಾರವನ್ನು ಎತ್ತಿದ್ದಿರ್ಬೋದು, ಸೂಲಿಬೆಲೆಯವರ ವಿಚಾರ ಎತ್ತಿದ್ದಿರ್ಬೋದು, ಕುವೆಂಪು ಅವರ ವಿಚಾರ ಎತ್ತಿದ್ದಿರ್ಬೋದು. ಸೊ ಇದು ಯಾವ ಬದಲಾವಣೆಯನ್ನು ಕೂಡ ಮಾಡಿಲ್ಲ. ಯಾಕಂದರೆ ಅದಕ್ಕೆ ವಿವರವಾದಂಥ ಸ್ಪಷ್ಟನೆಗಳನ್ನು ಮುಖ್ಯಮಂತ್ರಿಗಳಿಗೆ ನಾಗೇಶ್ ಅವರು ನೀಡಿದ್ದಾರೆ. ಸೂಲಿಬೆಲೆಯವರ ಬರೆದಿರುವಂಥ ಪಠ್ಯದಲ್ಲೂ ಕೂಡ ರಾಜ್ಗುರು ಸುಖದೇವ್ ಅವರ ಬಗ್ಗೆ ಸ್ವಾತಂತ್ರ್ಯ ಹೋರಾಟದ ಸ್ಫೂರ್ತಿ ಕಥೆಯಾಗಿದೆ. ಹಾಗಾಗಿ ಅದನ್ನು ನಾವು ಕೈ ಬಿಡೋಕ್ಕೆ ಸಾಧ್ಯ ಇಲ್ಲ, ಅದನ್ನು ಅಳವಡಿಸ್ಕೊಂಡಿದ್ದೀವಿ. ಹೆಡ್ಗೇವಾರ್ ವಿಚಾರದಲ್ಲೂ ಕೂಡ ಯಾವುದೇ ಧರ್ಮಗಳ ಬಗ್ಗೆ ಹೇಳಿಲ್ಲ, ಸ್ಫೂರ್ತಿದಾಯಕವಾದಂಥ ಲೇಖನ ಅದು. ಹಾಗಾಗಿ ಮೌಲ್ಯಾಧಾರಿತ ಪಠ್ಯ ಅನ್ನೋ ಕಾರಣಕ್ಕಾಗಿ ಅದನ್ನು ಅಳವಡಿಸಿದ್ದೀವಿ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಇನ್ನು ಕುವೆಂಪು ವಿಚಾರದಲ್ಲಿ ಪಠ್ಯಗಳನ್ನು ಕೈ ಬಿಟ್ಟಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು. ಸೊ ಹಿಂದಿನ ಸಮಿತಿ 8 ಕುವೆಂಪು ಅವರ ಪಠ್ಯಗಳಿತ್ತು, ಅದನ್ನು 7ಕ್ಕೆ ಇಳಿಸಿದ್ರು. ಸೊ ನಾವೀಗ 3 ಹೆಚ್ಚಳ ಮಾಡಿ 10 ಪಠ್ಯಗಳನ್ನು ಕುವೆಂಪು ಅವರದ್ದೇ ಹಾಕಿದ್ದೀವಿ ಅನ್ನುವಂಥ ವಿವರವಾದ ಸ್ಪಷ್ಟನೆಯನ್ನು ಮುಖ್ಯಮಂತ್ರಿಗಳ ಎದುರು ನಾಗೇಶ್ ಅವರು ಒಪ್ಪಿಸಿರೋದ್ರಿಂದ ಕುವೆಂಪು ಅವರ ವಿಚಾರದಲ್ಲೂ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಿಲ್ಲ. ಇದರ ಜೊತೆಗೆ ರೋಹಿತ್ ಚಕ್ರತೀರ್ಥ ಅವರು ಏನು ಶೇರ್ ಮಾಡಿದ್ದಂಥ ನಾಡಗೀತೆ ತಿರುಚಿದ ವಾಕ್ಯಗಳೇನಿತ್ತು, ಸೊ ಅದನ್ನು ಮೂಲ ಬರೆದವರು ಯಾರು ಅನ್ನೋದರ ಕುರಿತಾಗಿಯೂ ಕೂಡ ಪತ್ತೆ ಹಚ್ಚೋದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಪೊಲೀಸರಿಗೂ ಕೂಡ ಅಂದರೆ ಸೈಬರ್ ಕ್ರೈಮ್ ವಿಭಾಗಕ್ಕೆ ಈ ವಿಚಾರವನ್ನು ಕೂಡ ತಲುಪಿಸಲಾಗಿದೆ. ಒಂದು ವಿಚಾರ ಇಲ್ಲಿ ಗಮನಿಸಬೇಕು ಪ್ರತಿಮಾ, ಈ ವಿಚಾರ ನಡೆದಂಥ ಸಂದರ್ಭದಲ್ಲಿ ರೋಹಿತ್ ಚಕ್ರತೀರ್ಥ ಅವರ ವಿರುದ್ಧ ಕೇಸ್ ದಾಖಲಾಗಿತ್ತು. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಬಿ ರಿಪೋರ್ಟ್ ಕೂಡ ಸಲ್ಲಿಕೆಯಾಗಿದೆ ಅನ್ನೋದನ್ನು ಕೂಡ ಮುಖ್ಯಮಂತ್ರಿಗಳಿಗೆ ನಾಗೇಶ್ ಅವರು ಹೇಳಿದ್ದಾರೆ. ಸೊ ಆದರೆ ಅದನ್ನು ಬರೆದಂಥ ಮೂಲ ವ್ಯಕ್ತಿ ಯಾರು ಅನ್ನೋದು ಕೂಡ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಅದನ್ನು ತಿಳಿಯುವಂಥ ಪ್ರಯತ್ನ ಮಾಡಿ ಅವರಿಗೆ ಕಾನೂನಿನ ಮೂಲಕ ಕ್ರಮ ಕೈಗೊಳ್ಳುವಂತಹ ತೀರ್ಮಾನವನ್ನು ಕೂಡ ನಿನ್ನೆ ನಡೆದಂಥ ಸಭೆಯಲ್ಲಿ ಕೈಗೊಳ್ಳಲಾಗಿದೆ. ಸೊ ಈ ಎಲ್ಲ ಪ್ರಮುಖ ವಿಚಾರಗಳನ್ನು ಹೊರತುಪಡಿಸಿದರೆ ಪಠ್ಯದಲ್ಲಿ ಅಂಥದ್ದೇನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನೊಂದು ವಿಚಾರದಲ್ಲಿ ಯಾವುದೇ ತೀರ್ಮಾನವನ್ನು ತೆಗೆದುಕೊಂಡಿಲ್ಲ, ಅದು ಲೇಖಕರ ಪಠ್ಯ ವಾಪಸಿ ಪತ್ರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಮಾಡಿಕೊಡುವಂಥ ಸಂದರ್ಭದಲ್ಲಿ 7 ಲೇಖಕರು ಪಠ್ಯವನ್ನು ವಾಪಸ್ ಪಡೆಯಿರಿ ಅಂತ ಹೇಳಿ ನಮಗೆ ಪತ್ರವನ್ನು ಬರೆದಿದ್ದಾರೆ. ಸೊ ಈ ವಿಚಾರದಲ್ಲಿ ಏನು ಮಾಡಬೇಕು ಅನ್ನೋದ್ರ ಕುರಿತಾಗಿ ಶಿಕ್ಷಣ ಇಲಾಖೆಯಲ್ಲೇ ನಿರ್ದಿಷ್ಟವಾದಂತಹ ಮಾರ್ಗಸೂಚಿಗಳಿಲ್ಲ. ಅಂದರೆ ಪಠ್ಯಪುಸ್ತಕದಲ್ಲಿ ಪಠ್ಯವನ್ನು ಅಳವಡಿಸಿದ ಮೇಲೆ ಕೈ ಬಿಡಿ ಅಂತೇಳಿ ಪತ್ರ ಬರೆದ್ರೆ ಏನು ಮಾಡಬೇಕು ಅನ್ನೋದರ ಕುರಿತಾಗಿ ನಿರ್ದಿಷ್ಟವಾದಂಥ ಮಾರ್ಗಸೂಚಿಗಳು ಇಲ್ಲ. ಹಾಗಾಗಿ ಈ ಬಾರಿ ಪಠ್ಯಪುಸ್ತಕದಲ್ಲಿ ಲೇಖಕರು ಹೇಳಿದ ಹಾಗೆ ಪಠ್ಯವನ್ನು ಕೈ ಬಿಡೋದಕ್ಕೆ ಸಾಧ್ಯ ಇದೆಯಾ ಇಲ್ವಾ ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ಸೊ ಎಲ್ಲ ವಿಚಾರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಲಿಂಗಾಯತ ಸ್ವಾಮೀಜಿಗಳಿರ್ಬೋದು,
ಒಕ್ಕಲಿಗರ ಸ್ವಾಮೀಜಿಗಳಿರ್ಬೋದು ತೀವ್ರ ಪ್ರತಿರೋಧ ವ್ಯಕ್ತಪಡಿಸಿ ಹೋರಾಟಕ್ಕೆ ಹೇಗೆ ಮುಂದಾಗ್ತಾ ಇದ್ರು, ಸೊ ಅದನ್ನ ತಣ್ಣಗೆ ಮಾಡುವಂಥದ್ದು, ಒಂದು ಆ ಹೋರಾಟಕ್ಕೆ ಬ್ರೇಕ್ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಈ ತೀರ್ಮಾನಗಳನ್ನ ತೆಗೆದುಕೊಂಡಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.